ಸಿಂಗ್ ರಾಜೇಶ್ ನಟರಂಗ್ ನಟನೆಯ ಅಮೃತಧಾರೆ ಧಾರಾವಾಹಿಯಲ್ಲಿ ಆನಂದ್ ಪಾತ್ರದಲ್ಲಿ ಸಿಲ್ಲಿಲಲ್ಲಿ ಆನಂದ್ ಅವರು ನಟಿಸುತ್ತಿದ್ದಾರೆ. ಸಿಲ್ಲಿಲಲ್ಲಿ ಧಾರಾವಾಹಿಯಲ್ಲಿ ಆನಂದ್ ಅವರು ಕೆಲ ದಿನಗಳ ಕಾಲ ವಿಠಲ್ ರಾವ್ ಪಾತ್ರದಲ್ಲಿ ನಟಿಸಿದ್ದರು. ಆನಂದ್ ಅವರು ಮೂಲತಃ ರಂಗಭೂಮಿ ಕಲಾವಿದರಾಗಿದ್ದು ನಾಟಕಗಳನ್ನ ಮಾಡುತ್ತಿದ್ದರು. ಗೌತಮ್ಗೆ ಸದಾ ಬೆನ್ನೆಲುಬಾಗಿದ್ದು ತಪ್ಪು ಮಾಡಿದಾಗ ತಿದ್ದಿ ಹೇಳುವ ಆನಂದ್ ಎಲ್ಲಾ ವೀಕ್ಷಕರಿಗೂ ಇಂತಹ ಗೆಳೆಯ ಬೇಕು ಎನಿಸುವ ರೀತಿ ಇದ್ದಾರೆ. ಅಮೃತಧಾರೆ ಧಾರಾವಾಹಿಯಲ್ಲಿ ಹೀರೋ ಗೌತಮ್ ಗೆಳೆಯ ಆನಂದ್ ಪಾತ್ರದಲ್ಲಿ ಇವರು ಕಾಣಿಸಿಕೊಳ್ಳುತ್ತಿದ್ದಾರೆ. ಧಾರಾವಾಹಿಯಲ್ಲಿ ಇವರ ನಟನೆ ಎಲ್ಲರಿಗೂ ಇಷ್ಟವಾಗಿದೆ. ಆನಂದ್ ಅವರು ಧಾರಾವಾಹಿ ಇರಲಿ ಸಿನಿಮಾವಾಗಿರಲಿ ಕಾಮಿಡಿ ಪಾತ್ರಗಳನ್ನ ಹೆಚ್ಚು ಮಾಡುತ್ತಾರೆ. ಆನಂದ್ ಅವರ ಕಾಮಿಡಿ ಟೈಮಿಂಗ್ ಅನೇಕರಿಗೆ ಇಷ್ಟವಾಗುತ್ತದೆ. ಡಾ. ಶಿವರಾಜ್ ಕುಮಾರ್ ನಟನೆಯ ವಜ್ರಕಾಯ ಸಿನಿಮಾದಲ್ಲಿ ಆನಂದ್ ಅವರು ನಟಿಸಿದ್ದಾರೆ. ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ನಟನೆಯ ಮದಗಜ ಸಿನಿಮಾದಲ್ಲಿ ಆನಂದ್ ಅವರು ನಟಿಸಿದ್ದರು. ಆ ಸಿನಿಮಾದಲ್ಲಿ ಇವರು ಅವರ ಸ್ನೇಹಿತನ ಕ್ಯಾರೆಕ್ಟರ್ ಮಾಡಿದ್ದರು. ಆನಂದ್ ಅವರು 2017ರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದು ಮುದ್ದಾದ ಮಗ ಇದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮಗನ ಜೊತೆಗಿನ ಫೋಟೋಗಳನ್ನ ಹಂಚಿಕೊಳ್ಳುತ್ತಿರುತ್ತಾರೆ. ಆನಂದ್ ಅವರು ಅವರ ಪುತ್ರ ಶಿವನ ಪಾತ್ರದಲ್ಲಿ ಇರುವ ಒಂದು ವಿಡಿಯೋವನ್ನ ಹಂಚಿಕೊಂಡಿದ್ದರು. ಅದು ಕೂಡ ವೈರಲ್ ಆಗಿತ್ತು. ಆ ವಿಡಿಯೋದಲ್ಲಿ ಅವರ ಮಗ ಶಿವನ ಪಾತ್ರದಲ್ಲಿ ತುಂಬಾ ಮುದ್ದಾಗಿ ಕಾಣಿಸುತ್ತಿದ್ದರು. ಆನಂದ್ ಅವರಿಗೆ ಸಿಲ್ಲಿಲಲ್ಲಿ ಧಾರಾವಾಹಿಯಲ್ಲಿ ಮಾಡಿದ ಡಾ. ವಿಠಲ್ ರಾವ್ ಪಾತ್ರದಿಂದ ಜನಪ್ರಿಯತೆ ಸಿಕ್ಕಿತ್ತು. ಬಹಳ ದಿನಗಳ ನಂತರ ಮತ್ತೆ ಕಿರುತೆರೆಯಲ್ಲಿ ಮುಖ ಮಾಡಿ ಸದ್ಯ ಅಮೃತಧಾರೆ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಕನ್ನಡ ಸಿನಿಮಾಗಳ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.